ಹಲೋ ಗೈಸ್, ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. ಇವತ್ತು ನಾನು ಕಾಂಪೌಂಡ್ ಮಾಡ್ಕೊಡ್ಬೇಕಿತ್ತು, ಅದಕ್ಕೋಸ್ಕರ ಸೈಟ್ ಹತ್ರ ಬಂದು ಆಳು ಕರ್ಕೊಂಡು ಇವತ್ತು ಬ್ಯಾಲೆನ್ಸ್ ಭತ್ತ ಅರಿ ಕಟ್ಬೇಕು, ಬೆಲೆ ಹಾಕ್ಬೇಕು ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ನಾನು ಆಳು ಬಿಟ್ಬಿಟ್ಟು ಕಾಂಪೌಂಡ್ ಮಾರ್ಕ್ ಮಾಡ್ಕೊಟ್ರೆ ಪಾಯಕ್ ಇರ್ತಾರೆ ಅಂದ್ಬಿಟ್ಟು ನಾನು ಸೊ ಮಾರ್ಕ್ ಮಾಡ್ಕೊಡುವ ಅಂತ ಸೈಟ್ ಹತ್ರ ಬಂದೆ. ಸೊ ಆಳೆಲ್ಲ ಪ್ರಿಪೇರ್ ಆಗಿದ್ರು. ಸರಿ ಅಂದ್ಬಿಟ್ಟು ಮಾರ್ಕ್ ಮಾಡ್ಕೊಟ್ರೆ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ರಾಸ್ ಆಗ್ಬಿಟ್ರೆ ಸ್ವಲ್ಪ ಕ್ರಾಸ್ ಆಗ್ಬಿಟ್ರೆ ಎಲ್ಲ ನೋಡ್ತಾರೆ ರೋಡ್ ಸೈಡು ಔಟ್ ಸೈಡ್ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿಕೊಟ್ಟೆ. ಸೊ ಕಡೆ ಪ್ರಿಪೇರ್ ಫೈನಲಿ ಮಾರ್ಕಿಂಗ್ ಎಲ್ಲ ಮುಗೀತು. ಸೊ ಆ ಕಡೆಯಿಂದ ತಗೊಬಂದ್ರಣ ಅಂದ್ಬಿಟ್ಟು ಕಾಪಾಡ್ಗೆ ಮಾರ್ಕ್ ಮಾಡಿ ತೋರಿಸ್ದೆ. ಸರಿ ನೀವು ಕೇಳ್ತಿರೋಣ ತಿಂಡಿ ಮಾಡ್ಕೊಳ್ಳಿ ಫಸ್ಟ್ ಅಂದ್ಬಿಟ್ಟು ನಾನು ಕಿರ್ಗಾವಲ್ ಬಂದೆ. ಕಿರ್ಗಾವಲ್ ಬಂದ್ಬಿಟ್ಟು ಫ್ರೆಶ್ ಆಗಿ ಟೀ ಕುಡಿದ್ಬಿಟ್ಟು ಹೆಂಗೋ ಗದ್ದೆಲಿ ಅರಿ ಕಟ್ತಾ ಇದ್ರಲ್ಲ, ಅವ್ರಿಗೆ ಒಳ್ಳೆ ಫ್ರೆಶ್ ಆದ ಮದ್ದು ರೆಡಿ ಮಾಡ್ತಾಯಿದ್ರು ಅಣ್ಣ. ಸರಿ ಅದನ್ನು ತಗೊಂಡು ಪಾರ್ಸಲ್ ತಗೊಂಡು ನಾನು ಗದ್ದೆ ಹತ್ರ ಬಂದೆ. ಟೀನು ಅದನ್ನು ಯಾಕಂದರೆ ಪಾಪ ಬಿಸಿಲಲ್ಲಿ ದುಡಿತಾರೆ, ಅವ್ರಿಗೂ ಚೆನ್ನಾಗಿರಲಿ ಅಂದ್ಬಿಟ್ಟು ತಗೊಬಂದೆ. ಯಾಕಂದರೆ ಅವರು ಶ್ರಮ ಬಿದ್ದರೆ ನಮಗೆ ಮನೆಗೆ ಭತ್ತ. ಸೊ ನಾನು ಬರಗಂಟೆ ಎಲ್ಲ ಪ್ರಿಪೇರ್ ಆಗಿ ರೆಡಿ ಮಾಡ್ತಾ ಇದ್ರು ಅಣ್ಣ ಎಲ್ಲ. ನಾನು ಕಟ್ತಾ ಇದ್ದೆ. ಶಿಷ್ಯ ಬೇರೆ ಅಲ್ಲೇ ಇದ್ದ, ನನಗೆ ನೋಡಿರಲಿಲ್ಲ ಅವನ್ನ. ಅವತ್ತು ಶಿಷ್ಯವ್ರಿಗೆ ಹೋಗಿರಲಿಲ್ಲ, ಅಂಗನವಾಡಿಗೆ ಹೋಗಿರಲಿಲ್ಲ, ಬಂದ್ಬಿಟ್ಟಿದ್ದಾನೆ ಶಿಷ್ಯನು. ತೋರಿಸ್ತೀನಿ ಹೆಂಗೆ ವಾಶ್ ಮಾಡಿ ನೋಡಿ ಶಿಷ್ಯ ಹೆಂಗೆ ಹೋಗ್ತಿದೆ ನಡ್ಕೋದು. ಸೊ ಆದ್ರೂ ಭತ್ತ ಬೆಳೆಯೋದು ಕಷ್ಟನೂ ಅಷ್ಟು ಲಾಸು ಆಗುತ್ತೆ ಕಣ್ರಿ. ಅವತ್ತು ಹೋದ ಮಳೆಗೆ ಆಮೇಲೆ ನವಿಲುಗಳ ಕಾಟ, ಅರ್ಧಕ್ಕರ್ಧ ಭತ್ತ ಭೂಮಿ ತಾಯಿಗೆ ಹೋಗೈತೆ. ಭೂಮಿ ತಾಯಿಗೆ ಹೋಗ್ಲಿಕ್ಕೆ ಬೇಜಾರಾಗಲ್ಲ. ಸೊ ಎಲ್ಲ 2 ಗದ್ದೆನೂ ಸುಧಾ ಅದೇ ಥರ ಆಗ್ಬಿಡೈತೆ, ಮಳೆಯಿಂದ ಎಫೆಕ್ಟ್ ಆಗಿ ನವಿಲುಗಳ ಕಾಟ ಬೇರೆ ಇದೆ ನೋಡಿ. ಎಲ್ಲ ಅರ್ಧಕ್ಕರ್ಧ ಶಿಷ್ಯ ನೋಡಿ. ಈ ಗಾಡ ಹೋಗೋ ಶಿಷ್ಯರ್ಕೆ ಅಂತ ಹೇಳಿದ್ರೆ ಮನೇಲಿ ಹಂಗೂ ಸುಧಾ ಬಂದ್ಬಿಟ್ಟಿದ್ದಾನೆ ಶಿಷ್ಯ. ಸರಿ ಬರ್ತೇವೆ ನನ್ನ ಹತ್ರ. ಸರಿ ಅಲ್ಲೇ ನಿಧಾನಕ್ಕೆ ಪಾಪ ಅಂತ ಹೇಳ್ಬಿಟ್ಟು ನಿಧಾನ ಅಂದೆ. ಅವನು ಏನು ಸ್ಟೈಲ್ ಮಾಡ್ತಾನೆ ನೋಡ್ರಿ ಅಪ್ಪ, ಮುಂದಕ್ಕೆ ಒಳ್ಳೆ ಇದಾಯ್ತಾನೆ. ಸೊ ಸರಿ ಅಂದ್ಬಿಟ್ಟು ನಾವು ಗಾಡಿ ಬಂದಿತ್ತಲ್ಲ, ಗಾಡಿಗೆಲ್ಲ ಎತ್ತಿ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸೊ ತುಂಬ್ಕೊಂಡ್ವಿ. ಇದ್ರು ಆ ಅಣ್ಣ ಎಲ್ಲ ಕಟ್ಕೊಡ್ತಿರಲ್ಲ ಅಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ತಿರೋದು ನಿಜ. ನನ್ನ ಶಿಷ್ಯನೇ ವಿಡಿಯೋ ಮಾಡ್ತಿರೋದು. ಸೊ ಅವ್ನಿಗೆಲ್ಲ ಅನುಭವ ಆಗ್ಬಿಟ್ಟೈತೆ ಈ ಏಜ್ಗೆ. ಸೊ ಮಕ್ಕಳ ಕೈಲಿ ಫೋನ್ ಕೊಡ್ಬಾರ್ದು ಅಂತಾರೆ. ಸೊ ಅವ್ನಿಗೆ ಜಾಸ್ತಿ ಹೊತ್ತು ಫೋನ್ ಕೊಡಲ್ಲ, ಈ ವಿಡಿಯೋ ಮಾತ್ರ ಮಾಡೋಕ್ಕೆ ಮಾತ್ರ ಸ್ವಲ್ಪ ಯೂಸ್ ಮಾಡ್ತಾರೆ, ಅಷ್ಟು ಬಿಟ್ರೆ ಲೇಟ್ ಮಾಡಲ್ಲ. ಸೊ ಎಲ್ಲ ತುಂಬ್ಕೊಂಡ್ವಿ. ಗದ್ದೆ ಒಂದೊಂದು ಪಾತಿ ಎಲ್ಲ ಫಸ್ಟ್ ಒಂದೊಂದು ಪಾತಿ ಒಂದೊಂದು ಟೈಮ್ ತುಂಬ್ಕೊಂಡ್ವಿ. ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಯಾಡ್ ಬೇರೆ ಸರಿ ಇಲ್ಲ, ಸ್ವಲ್ಪ ತುಂಬ್ಕೋಣ ಅಂದ್ಬಿಟ್ಟು ಹಗ್ಗ ಹಾಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡ್ರೆ ಎಲ್ಲ ಈ ಗದ್ದೆ ಆಗ್ಬಿಟ್ಟು ನೆಕ್ಸ್ಟ್ ಪಾತಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಹೆಣ್ಣಾಗಳೆಲ್ಲ ಬೈರು 7 ಸೀಟ್ ಬೈರು. ಸೊ ಹಸುಗಳಿಗೆ ಎಷ್ಟು ಶ್ರಮ ಅಂತ ಯಪ್ಪ. ರೆಸ್ಟ್ ಕೊಟ್ಟು ದಯವಿಟ್ಟು ರೆಸ್ಟ್ ಕೊಡಿ. ಅದಕ್ಕೋಸ್ಕರ ನಮ್ಮಂಗೆ ಯಾವ ಸುದ್ದ ಮೂಗ್ ಪ್ರಾಣಿ ನಾವು ಹೇಳ್ಕೊಳ್ತೀವಿ, ಅದು ಹೇಳ್ಕೊಳ್ಳಲ್ಲ. ಸೊ 7 ನಿಮಿಷ ರೆಸ್ಟ್ ಕೊಟ್ಬಿಟ್ಟೆ ಹೋಗೋಣ ಅಂತ ಹೇಳಿದ್ವಿ. ಅವ್ರು ನಮ್ಮ ಮಾವನೇ. ಇದನ್ಗೆ ಹೋಗಿ ಮಾವ ಪರವಾಗಿಲ್ಲ ನೀವು ನೋಡ್ರಿ, ಭತ್ತ ಹೊಟ್ಟೆ ಎಲ್ಲ ಉರಿಯುತ್ತೆ ಕಣ್ರಿ. ನನಗಂತೂ ಬೇಜಾರೇ ಆಗೋಯ್ತು. ಸೊ ಗಾಡಿ ಬೇರೆ ತ್ಯಾಮ ಬೇರೆ ಇತ್ತು. ಗದ್ದೆ ಉದ್ರೆ ಮಳೆಗೆ ಇನ್ನೂ ಸುಧಾ ತ್ಯಾಮ. ಗದ್ದೆ ಎಲ್ಲ ಫುಲ್ ತ್ಯಾಮ ಐತೆ ಫುಲ್ಲು. ಟೈರ್ ಹಂಗಂಗೆ ಹೇಳ್ಕೊಳ್ಳುತ್ತೆ. ಅಯ್ಯೋ ವಿಧಿ ಆಟದ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಲಾಸ್ಟ್ ಫೈನಲ್ ಗಾಡಿ ಇದು. ಫೈನಲ್ ಗಾಡಿ ತುಂಬ್ಕೊಂಡ್ವಿ. ಸೊ 9ನೇ ಟ್ರಿಪ್ ಹೊಡೆದ್ವಿ. 9 ಟ್ರಿಪ್ ಆಯಿತು ಗಾಡಿ. ಈ ಮೂಗ್ ಪ್ರಾಣಿಗಳು ನೋಡಿ ಮನಸ್ಸು ಬೇಜಾರಾಯಿತು. ಬಸವಣ್ಣ ಒಳ್ಳೇದಾಗಲಿ ಕಣಪ್ಪ ಅಂದ್ಬಿಟ್ಟು ನೈಸ್ ಮಾಡಿದೆ ಸ್ವಾಮಿಗೆ. ಸೊ ಭತ್ತಗಳು ನೋಡಿ ಎಲ್ಲೆಲ್ಲಿ ನೋಡಿದ್ರು ಬರೀ ಭತ್ತನೇ. ಗದ್ದೆ ಎಲ್ಲ ಬರೀ ಭತ್ತನೇ ಚೆನ್ನಾಗೈತೆ. ನವಿಲುಗಳ ಕಾಟ ಜಾಸ್ತಿ. ಬೆಳೆಗೂ ಸುಧಾ ಏನೋ ಅಂತಾರಲ್ಲ, ಹಂಗೆ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ದಿನ ಹೊಡೆದ ಮಳೆಗೆ ಎಲ್ಲ ಏನೋ ನೀರಲ್ಲಿ ಕೊಚ್ಚೋದಂಗೆ ಆಗೋಯ್ತು. ಮಳೆ ನೋಡಿ ಮಳೆಯಿಂದಾಗಿ ಗದ್ದೆ ಎಲ್ಲ ಬರೀ ಭತ್ತ. ಅಯ್ಯೋ ಇತ್ತಾಗ ಉಂಡಂಗೆ ಹೋಗಲ್ಲ, ತಿಂದಂಗೆ ಹೋಗಲ್ಲ. ಗೋಡ್ಕೊಳ್ಳೋಣ ಅಂದರೆ ತ್ಯಾಮ ಫುಲ್ಲು, ಗದ್ದೆ ಎಲ್ಲ ತ್ಯಾಮ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಮಳೆ ಹನಿ ಬತ್ತಾಯಿತು. ಅದಕ್ಕೆ ಎಲ್ಲ ಫುಲ್ಲು ಪ್ಯಾಕಪ್ ಮಾಡಿಬಿಟ್ವಿ. ಯಾಕಂದರೆ ಮಳೆ ಬಂದರೆ ಮತ್ತೆ ಇದು ಸುಧಾ ಹೋಗುತ್ತೆ ಅಂದ್ಬಿಟ್ಟು. ಅದು ಆಲ್ರೆಡಿ ಸ್ವಲ್ಪ ತ್ಯಾಮ ಇತ್ತು. ಮಳೆ ಬೇರೆ ಹನಿಡ್ತೈತಿ ಇವತ್ತು ಬೇರೆ. ಅದೇನು ಅಂತ ಓದಿ ಗಪಾಕ್ಷಿ ಅಂದರೆ ಬಂದಿಯ ಕಾಮಾಕ್ಷಿ ಅಂತಾರಲ್ಲ, ಹಂಗೆ ಗಾದೆ. ಆ ಗಾದೆ ನಂಗೆ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬಿಡಿ. ಸೊ ಇದಾಗಿರುತ್ತೆ ವಿಡಿಯೋ. ಬೈ ಫ್ರೆಂಡ್.